ಅಲ್ಲ, ಅದು ಬದ್ಧತೆನೇ, ಅದು ಹಿಂದೆ ಬೇರೆ ಏನೂ ಅಲ್ಲ. ನಾವನ್ನೆಲ್ಲ ಗಾಳಿ ತಿರುಗಿ ಅವನದೇನು ಆ ಸಮಾಜ ಏನು, ನಾ ಭಾಳ ಚೆನ್ನಾಗಿ ಮಾತಾಡ್ತಾರೆ ಈಗೆಲ್ಲ ಯಂಗ್ಸ್ಟರ್ಸು, ಏನು ಸಮಾಜ ಬಂದೇನು ನನ್ನೇನು ಸಮಸ್ಯೆ ಬಗೆಹರಿಸೋದು ಅಲ್ವಾ. ಈಗಲೂ ನೋಡಿ ಹಳ್ಳಿಯಲ್ಲಿಗೆ ಒಂದು ಮಧ್ಯಮ ಕುಟುಂಬದಲ್ಲಿ ಇರ್ಬೋದು, ಆ ಪದ ಬಳಕೆ ಇತ್ತೀಚೆಗೆ ಭಾಳ ಬಳಕೆ ಆಗುತ್ತೆ ಅಲ್ವಾ. ಜನ ಏನಂತ ನೋಡಿದ್ರು ಅಂದರೆ ಅಲ್ಲಿ ಅವ್ರಲ್ಲಿ ಏನಿತ್ತವರಿಗೆ ಸೋಷಿಯಲ್ ಕಮಿಟ್ಮೆಂಟ್ ಇತ್ತವರಿಗೆ, ಹಾಗಾಗಿ ಬಹಳ ಸುಂದರವಾಗಿ ಸಮಾಜ ಸುಲಲಿತವಾಗಿ ನಡ್ಕೊಂಡು ಬಂದರು. ಅಫೆನ್ಸ್ ಮಾಡಕ್ಕೆ ಬಹಳ ಹೆದರ್ತಾ ಇದ್ರು. ನಿಜವಾಗ್ಲೂ ಒಂದು ಬೇಜಾರು, ನಾನು 13 ವರ್ಷದ ಪ್ರಾಕ್ಟೀಸಲ್ಲಿ ನಾನು ನೋಡ್ತಾ ಇದ್ದೇನೆ. ಮೊದಲು ಹೆಣ್ಮಕ್ಳು ಅಪರಾಧಿಗಳು ಯಾರು ಇರ್ತಿರ್ಲಿಲ್ಲ. ಇತ್ತೀಚೆಗೆ ನೋಡಿದ್ರೆ ವಯಸ್ಸಾದಂಥ ಹೆಣ್ಮಕ್ಳು ಮೊದಲು ಮಕ್ಕಳು ಕಟ್ಕೊಂಡೆಲ್ಲ ಬಂದ್ಬಿಟ್ಟು ಅವು ನಮ್ಮ ಇದರಲ್ಲಿ ಅಫೀಸಲ್ಲಿ ಬಾಕ್ಸಲ್ಲಿ ಇಟ್ಕೊಂಡು ಕೈ ಮುಗಿತಾರೆ ಕೊಡಿ ಬಂದು. ಮತ್ತೆ ಏನು ಹೇಳಬೇಕು, ಯಾರು ಹಣ ಹೇಳಬೇಕು, ನಾವು ಯಾರು ಇರಲಿಲ್ಲ, ಹೆಣ್ಮಕ್ಳು ಅಂತ ಇರಲಿಲ್ಲ. ಇದು ಹೆಂಗಾಗಿದೆ ಅಂತಂದ್ರೆ ಮೆಂಟಾಲಿಟಿ ಅಂತ ಹೇಳಿದ್ರೆ ಇರಲೇ ಇಲ್ಲ ನೋಡಿ. ಮೊದಲೆಲ್ಲ ಏನಂತಂದ್ರೆ ಆ ಥರದ್ದು ಹೆಣ್ಮಕ್ಳು ನಾನು ಎಲ್ಲೋ ಒಂದು ಅಪ್ಪಿ ಅನ್ನೋ ಇಲ್ಲಿಗಲ್ ಶಿಕ್ಷೆಗೆ ಸಂಬಂಧಪಟ್ಟಾಗೋ ಅಥವಾ ಇನ್ಯಾವುದಕ್ಕೂ ಸಂಬಂಧಪಟ್ಟ ಹಂಗೆ ಬರ್ತಾ ಇದ್ರೆ ಅಷ್ಟೇ ಹೊರತು, ಈಗ ವಯಸ್ಸಾದ ಹೆಣ್ಣುಮಕ್ಕಳು ವಯಸ್ಸಾಗಿರ್ತಾರೆ, ಸೀನಿಯರ್ ಸಿಟಿಜನ್ ಅಂತ ಕರಿಬೋದು ನಾವು ಅವರ, ಅಂತರು ಬರ್ತಾರೆ ಕೋರ್ಟಿಗೆ. ಅಂದ್ರೆ ಅದು ಅವ್ರು ಮಾಡಿದಾರೋ ಬಿಟ್ಟಿದಾರೋ ಅದು ಟ್ರಯಲ್ ಆದ ನಂತರ ಅದು ಕೋರ್ಟ್ ತೀರ್ಮಾನ ಮಾಡ್ತಕ್ಕಂಥದ್ದು. ಸ್ಟಾರ್ಟಿಂಗ್ ಇಟ್ಸೆಲ್ಫ್ ಅಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ಎಷ್ಟು ಜನ ಗೊತ್ತಾ ಅಲ್ಲ ಮೇಡಮ್, ಅದೆಷ್ಟೋ ಜನ ಇತ್ತೀಚೆಗೆ ನಾವು ನೋಡಿದಾಗೆ ಬಹಳಷ್ಟು ಜನ. ಎಲ್ಲಿ ಬದಲಾದ್ವಿ ನಾವು, ಯಾವುದರ ಬೆನ್ನತ್ತಿ ನಾವು ಬದಲಾದ್ವಿ ಅಲ್ವಾ. ನಾವು ಏನು ಅಂದುಕೊಂಡಿದ್ದೇವೆ ಮಹಾನ್ ಗ್ರಂಥಗಳು ಮಹಾಭಾರತ ರಾಮಾಯಣ ಅಂತ ಹೇಳಿದ್ವಿ, ಅಲ್ಲಿಂದ ಇದು ಶುರುವಾಗಿತ್ತು. ಏನಾಯ್ತು ಮಹಾಭಾರತದಲ್ಲಿ? ಕುರುಕ್ಷೇತ್ರ ನಡೆದದ್ದು ಏನಕ್ಕೆ? ತುಂಬಿದ ಸಭೆಯಲ್ಲಿ ದ್ರೌಪದಿಯನ್ನ ಹೇಳ್ಕೊಂಡ್ಬಂದು ಹೆರಾಸ್ಮೆಂಟ್ ಮಾಡಿದ್ರಲ್ಲ, ಅಲ್ಲಿಂದಲೇ ಶುರುವಾಯಿತು ಸೆಕ್ಸುವಲ್ ಹೆರಾಸ್ಮೆಂಟ್. ಎಷ್ಟು ಜನ ಇದ್ರಿ ಆ ಸಭೆಯಲ್ಲಿ? ಭೀಷ್ಮ ತಿಳಿದಂತ ಭೀಷ್ಮ ಇದ್ದ, ವಿದ್ಯಾವಂತ ವಿದುರ ಇದ್ದ, ಒಂದಲ್ಲ 5 ಜನ 5 ಜನ ಪಂಚ ಪಾಂಡವರಿದ್ರು. ಧರ್ಮರಾಯ ಇದ್ದ. ಧರ್ಮರಾಯ ಅಂತ ಹೇಳಿದ್ರೆ ಅವನ ರಥ ಯಾವತ್ತೂ ನೆಲದ ಮೇಲೆ ಓಡ್ತಿರ್ಲಿಲ್ವಂತೆ, ನೆಲಕ್ಕಿಂತ ಸ್ವಲ್ಪ ಮಟ್ಟಿಗೆ ಎತ್ತರದಲ್ಲಿತ್ತಂತಂದ್ರೆ ಅವನಷ್ಟು ಧರ್ಮವನ್ನು ಪಾಲಿಸ್ತಾ ಇದ್ದ ಅಂತ ಹೇಳ್ಬಿಟ್ಟು ಅಂತ ಧರ್ಮರಾಯ ಇದ್ದ. ಚಾಣಾಕ್ಷ ಅರ್ಜುನ ಇದ್ದ. ಇಷ್ಟೆಲ್ಲ ಇದ್ರು ಯಾಕೆ ಅವಳಿಗೆ ತಡೆದಕ್ಕೆ ಆಗ್ಲಿಲ್ಲ? ಅದನ್ನು ವಿಪರ್ಯಾಸವೋ ವೈಪರೀತ್ಯವೋ ಇನ್ಯಾವುದು ಅಲ್ವಾ. ಅಂತ ಒಂದು ಕಾಲದಲ್ಲೇ ಆ ರೀತಿ ಒಂದು ಆಯ್ತು ಅಂತ ಹೇಳಿದ್ರೆ ಇಷ್ಟು ಮುಂದಿರತಕ್ಕಂಥ ಈ ಸಮಾಜದಲ್ಲಿ ಆಗ್ಬಾರ್ದು ಅಂತ ಹೇಳಿದ್ರೆ ಒಂದರ್ಥ ಒಂದ್ಸರಿ ನೋಡಿದಾಗ ಏನು ಬಿಡು ಅಂತ ಹೇಳಿ ಅಂತ ಅನ್ಬೋದು. ಆ ಉದಾಹರಣೆ ಕೊಡ್ತಾರೆ ಅನೇಕ ಜನ. ಅಂತ ತಾಯಿ ಸೀತೆ ಮಾತನೇ ಕಾಡಿಬೋದು, ಅವಳಿಗೆ ಕಷ್ಟ ತಪ್ತಾ ನಮಗೂ ಹಂಗ ತಗೋ, ನಾವು ಹೊಂದ್ಕಿ ಬಿಡ್ತೀವಿ ಹೊಂದ್ಕಿ, ನಮಗೂ ಹಂಗೆ ತಗ ಏನೋ ಕೇಳೋರು. ರಾಜಿ ಮನೋಭಾವ ನಾನು ಹೇಳ್ತಿಲ್ಲ, ಇದು ರಾಜಿ ಮನೋಭಾವ. ಆ ಒಂದು ಹೊಂದಾಣಿಕೆ, ರಾಜಿ ಮನೋಭಾವನೆ ಇವೆಲ್ಲವೂ ನಮ್ಮ ಹಿರಿಯರು ಮಹಿಳೆಯರಲ್ಲಿ ಏನಾಗಿತ್ತಿದ್ದು ಒಂದು ಸಾಮಾಜಿಕ ಬದ್ಧತೆಗೆ ಒಳಪಟ್ಬಿಟ್ಟು ಅವರು ಅದನ್ನ ಇಷ್ಟರ ಮಟ್ಟಿಗೆ ಅಫೆನ್ಸ್ ಇಲ್ಲ ಬಿಡಿ. ಇದುವರೆಗೂ ಲೈಂಗಿಕ ಕಿರುಕುಳ ಸಂಬಂಧಪಟ್ಟಂಗೆ ಯಾವುದೇ ಕಾಯ್ದೆ ಬಂದಿಲ್ಲ. ರೆಡಿಯಾಗಿದೆ ಬಿಲ್ 2011ರಲ್ಲಿ, ಅದು ಬಿಲ್ ಪಾಸ್ ಆಗಬೇಕು. ಮೋಸ್ಟ್ಲಿ ಈ ವರ್ಷ ಅಧಿವೇಶನದಲ್ಲಿ ಪಾಸ್ ಆಗಬೇಕು. ಸೆಕ್ಸುವಲ್ ಹರಾಸ್ಮೆಂಟ್ಗೆ ಇದು ಒಂದು ನಿರ್ದಿಷ್ಟವಾದ ಯಾವುದೇ ಒಂದು ಕಾಯ್ದೆ ಇಲ್ಲ. ಈಗ ಏನೇನು ನಡೀತಾ ಇದ್ರು ಅದನ್ನ ನಾವು IPC ಕಂಪ್ಲೇಂಟ್ ಅನ್ನು ಕೊಟ್ಟಾಗ ಪೊಲೀಸರು ಅದನ್ನ ಕೇಸನ್ನ ಇದು ಬರ್ಕೋತಾರೆ, ಅದನ್ನ ಲಾಂಚ್ ಮಾಡ್ಕೋತಾರೆ. ಅದನ್ನ ಆಗಿದ್ದೀವಿ, ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಮ್ಮನ್ನು ನಾವು ಸ್ವತಃ ಪ್ರಶ್ನೆ ಮಾಡ್ಕೊಂಡು ನಾವು ಅದನ್ನ ಕಂಡ್ಕೋಬೇಕು. ಎಲ್ಲರೂ ಅಷ್ಟೇ, ಪ್ರತಿಯೊಬ್ಬ ಮನುಷ್ಯನ ಹುಡ್ತಾರೆ, ಪ್ರತಿಯೊಬ್ಬ ಪುರುಷನ ಹೇಳ್ತೀವಿ, ಪ್ರತಿಯೊಬ್ಬ ಪುರುಷನ ಹುಡ್ತಾರೆ ಹೆಂಡತಿದಲ್ಲೇ ಬರ್ತಾನೆ ಅಲ್ವಾ. ಫಸ್ಟ್ ಟೈಮ್ ನೋಡ್ತಕ್ಕಂಥದ್ದೇ ತಾಯಿಯನ್ನ ನೋಡ್ತಾನೆ. ಕಿರುಕುಳ ಆಗ್ತಕ್ಕಂಥದ್ದು ಹೇಳೋದು ನಾನೀಗ ಈ ವಿಷಯ ಲೈಂಗಿಕ ಕಿರುಕುಳ ಅಂತ ಇರ್ಬೋದು. ಒಬ್ಬ ತಂದೆ ತಾಯಿಗೆ ಒಬ್ಬಳ ಮಗ ಒಬ್ಬ ಮಗಳ ಇರ್ತಾಳೆ, ಇಬ್ಬರು ಹಬ್ಬಕ್ಕೆ ಅಂತ ಆಚರಣೆಗೆ ಅಂತ ಬಂದಿರ್ತಾರೆ. ನಮ್ಮ ಭಾವನೆ ನಮ್ಮ ಮನೋಸ್ಥಿತಿ ಹೇಗಿರ್ತದೆ ನಾನು ಒಂದು ಉದಾಹರಣೆ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಆವಾಗ ಒಂದು ಮಗು ರಾತ್ರಿ ಅಂತ ಹೇಳುತ್ತೆ, ಅದು ಯಾರ ಮಗು? ತನ್ನ ಮಗಳ ಮಗು ಅಳುತ್ತೆ. ಅವಾಗ ಹೊತ್ತಾಗ ಏನ್ ಮಾಡ್ತಾಳೆ, ಆಕೆ ಮಗಳು ಮಲಗಿರ್ತಾಳೆ, ಗಂಡ ಬಂದ್ಬಿಟ್ಟು ಆ ಮಗುನ ಸಂತೈಸ್ತಾನೆ. ಅವಾಗ ಅವಳು ಗಂಡಿಗೆ ಹೇಳ್ತಾಳೆ, ನೋಡ್ರಿ ನಮ್ಮ ಮಳಿಯವ್ರು ಎಂತ ದೇವರು ಅಂತಾರು ನೋಡ್ರಿ, ಇಷ್ಟೊತ್ತಲ್ಲಿ ಮಗಳನ್ನ ಮಲಗ್ಬಿಟ್ಬಿಟ್ಟು ನಮ್ಮ ಮಡಿಯ ಮಗುನ ಸಂತೈಸ್ತಾನೆ ಅಂತ ಹೇಳ್ಬಿಟ್ಟು ಆ ಮಗು ಮಲಗುತ್ತೆ. ಇನ್ನು ಸ್ವಲ್ಪ ಹೊತ್ತಾದ ತಕ್ಷಣ ತನ್ನ ಮಗನ ಮಗು ಒಳಗೆ ಶುರುವಾಗುತ್ತೆ. ಆವಾಗ ಏನು ಮಾಡ್ತಾನೆ, ಅದು ಪಾಪ ಆಕೆ ಮಗ ಅದನ್ನು ಸಂತೈಸ್ತಾನೆ, ನೋಡ್ರಿ ಆಕೆ ಮಲ್ಕೊಂಡಾಳೆ, ಅವನು ಸಂತೈಸ್ತಾನೆ, ನಿಂದ್ರಾಗಿತ್ತು ಅವಳಿಗೆ ದಾಡಿ. ಈ ಮನೋಭಾವನೆ ಈ ಮನೋಭಾವನೆಗಳು ನಮ್ಮಿಂದ ಹೋಗಬೇಕು. ನೋಡಿ, ಎಲ್ಲಿವರೆಗೂ ನಾನು ಅನುಭವಿಸಿದ ನೋವನ್ನು ಯಾವುದೇ ಒಬ್ಬ ಹೆಣ್ಣು ನಾನು ಅನುಭವಿಸಿದ ನೋವನ್ನ ಆ ಮಹಿಳೆ ಅನುಭವಿಸಬಾರದು ಅನ್ನೋ ಮನೋಭಾವನೆ ಮನೋಸಂಕಲ್ಪ ನಾವು ಎಲ್ಲಿವರೆಗೂ ಮಾಡೋದು ಅಲ್ಲಿವರೆಗೆ ಸಮಸ್ಯೆಗಳು ಇದ್ದೇ ಇರುತ್ತೆ. ಒಂದು ಪಾಠ ಸಮಸ್ಯೆ ನಮ್ಮಲ್ಲಿರ್ತಕ್ಕಂಥ ಕ್ಲಾಶ್. ಒಬ್ಬ ಪುರುಷ ಪ್ರಪ್ರಥಮವಾಗಿ ನೋಡ್ತಕ್ಕಂಥದ್ದೇ ಹೆಣ್ಣನ್ನ.
ಹೌದು ತಾನೆ? ತಾಯಿಯನ್ನ ನೋಡ್ತಾನೆ, ಜೊತೆ ಅರ್ಥಂಗರ ಜೊತೆ ಬೆಳೆದಿರ್ತಾನೆ, ಹೆಂಡತಿಯನ್ನ ಪಡೆದಿರ್ತಾನೆ, ಪುನಃ ಅವನಿಗೆ ಹೆಣ್ಮಕ್ಳಾಗಿರ್ತಾರೆ, ಜೊತೆಲಿ ಗೆಳತಿಯರೆಲ್ಲ ಇರ್ತಾರೆ. ಯಾಕೆ ಇಷ್ಟು ನಿಕೃಷ್ಟವಾಗಿ ನೋಡ್ತಕ್ಕಂಥದ್ದು? ಯಾಕೆ ಮತ್ತೆ ಈ ರೀತಿ ಭಾವನೆ ಇದ್ದಂಗೆ ನಮ್ಮ ಪುರಾಣದಲ್ಲಿ ಆ ರೀತಿ ನಾವು ಹೇಳ್ಕೊಂಡಿದ್ದೀವಿ, ವಾಸ್ತವವಾಗಿ ಹೀಗಿದೆ, ಮತ್ತೆ ಹಂಗಿದ್ರು ಸಹಿತ ಯಾಕೆ ಇಷ್ಟೊಂದು ಕಿರುಕುಳಗಳು? ದಿನನಿತ್ಯ ಪೇಪರ್ ನಾವು ನೋಡ್ತಿರ್ತಾನೆ ಕಿರುಕುಳದ ಬಗ್ಗೆ. ಮಕ್ಕಳನ್ನು ಬಿಟ್ಟಿಲ್ಲ. ದೆಹಲಿಯಲ್ಲಿ ಈಗ ಒಂದು 2 ವರ್ಷದ ಮಗುವನ್ನು ತಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರೆ ಅದರ ರೀಸನ್ ಅನ್ನು ಹೇಳ್ಬಿಟ್ರೆ ನಮಗೆಲ್ಲ ಯಾರಿಗೂ ನಿದ್ದೆ ಬರಲ್ಲ ಇರ್ತಾರೆ. ಆ ಒಂದು ದೌರ್ಜನ್ಯಕ್ಕೆ ಒಳಗಾಗಿ ಆ ಮಗು ಬಂದು ಅಲ್ಲಿ ಅಡ್ಮಿಟ್ ಆಗಿದೆ. ಆ ರೀತಿ ಆದಂತ ಮಹಿಳೆ ಮೇಲೆ ಮಾನಸಿಕ ಯಾವ ರೀತಿ ಆಗತ್ತೆ ಅಂತಕ್ಕಂಥದ್ದು ನಿಜವಾಗ್ಲೂ ನಾವು ಯಾರು ಊಹೆ ಮಾಡೋಕೆ ಸಾಧ್ಯನೇ ಇಲ್ಲ. ಅದು ಈ ಕಿರುಕುಳ ಅಂತಕ್ಕಂಥದ್ದು ಕಾಣೋದೆಲ್ಲ ಇನ್ವಿಸಿಬಲ್, ಆಸು ಹೊಕ್ಕಾಗಿದೆ, ಇನ್ವಿಸಿಬಲ್ ಇಂದ ಪಬ್ಲಿಕ್ ಡೊಮೈನ್. ಹೇಳ್ಕೊಳಕ್ ಬಹಳ ಸಂಕಷ್ಟ ಆಗುತ್ತೆ, ಯಾರು ಮಹಿಳೆಯರು ಮುಂದೆ ಬರೋದಿಲ್ಲ. ಇದು ಯಾಕೆ ಅಂತ ಹೇಳಿದ್ರೆ ನಮ್ಮನ್ನು ಆ ರೀತಿ ಪ್ರೊಟೆಕ್ಟ್ ಮಾಡ್ತಾ ಇದ್ರು. ಆ ಪ್ರೊಟೆಕ್ಷನ್ ಬಿಟ್ಟು ನಾವು ಮಾಡರ್ನ್ ಅಂತ ಕರ್ಸ್ಕೊಂಡು ನಾವು ಹೊರಗಡೆ ಹೆಜ್ಜೆ ಇಟ್ವಿ, ನಾವು ನಮ್ಮ ಸಾಮರ್ಥ್ಯವನ್ನು ತೋರಿಸ್ತೇವೆ ಅಂತ ನಾವು ಹೊರಗಡೆ ಬರ್ಬೇಕಾಗಿತ್ತ ಬೇಡ? ನಾವು ಬರ್ಬೇಕಾಗಿತ್ತು. ಒಂದು ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಸಿಗಾಕೊಂಡಿದೀವಿ ಅನ್ಸುತ್ತೆ. ಸ್ವಲ್ಪ ಮಟ್ಟಿಗೆ ಅನುಭವಿಸ್ತಾರೆ ನೋಡಿದ್ರೆ ಅನ್ಬೋದು. ಯಾಕೆಂತ ಹೇಳಿದ್ರೆ ಬಹಳ ಮುಂದುವರೆದು ಯಾರು ಬಂದಿದ್ದಕ್ಕೆ ಕಂಪ್ಲೇಂಟ್ ಅನ್ನ ಲಾಂಚ್ ಮಾಡಲ್ಲ. ಯಾಕೆಂತಂದ್ರೆ ಬಹಳ ಒಂಥರ ಇದು ಏನಂತಂದ್ರೆ ಮನ್ಸಿಗೆ ಬರಬೇಕು, ಅದು ನನಗೆ ಆಗಿದೆ ಅಂತ ಹೇಳ್ಕೋಬೇಕು, ಹೇಳ್ಕೊಂಡಾಗ ನಮಗೆ ಸಪೋರ್ಟ್ ಸಿಗಬೇಕು ಅಲ್ವಾ? ಎಷ್ಟೋ ಜನ ಮಹಿಳೆಯರನ್ನು ನೋಡಿ ಅವ್ರಿಗೊಂದು ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಹೇಳ್ತಿದೆ, ರೇಪ್ ಅಂತ ಆಗಿರುತ್ತೆ, ಅಲ್ಲೇ ಸಾಲ್ವ್ ಆಗ್ಬಿಡುತ್ತೆ. ಅವಳಿಗೆ ಆಗಿರ್ತಕ್ಕಂಥ ಮಾನವರಿಗೆ ಪರಿಹಾರವನ್ನು ಕಟ್ಟುತ್ತಾರೆ. ಅದು ಎಲ್ಲಿ ಬೆರಳೆಣಿಕೆಷ್ಟು ಕೇಸುಗಳು ಮಾತ್ರ ಬೆಳಕಿಗೆ ಬರ್ತಕ್ಕಂಥದ್ದು, ಇನ್ನೆಲ್ಲ ಅಲ್ಲಲ್ಲೇ ಸಾಲು. ಏನೋ ಆಗೋಯ್ತು ಬಿಡಪ್ಪ, ಏನೋ ತಪ್ಪು ಮಾಡ್ಬಿಟ್ಟ, ಏನು ತಪ್ಪು ಮಾಡ್ಬಿಟ್ಟ, ಅದಕ್ಕೆ ಅವಳಿಗೆ ಒಂದು ಪರಿಹಾರವನ್ನು ಕೊಟ್ಟು ಬಿಟ್ಟು ಆ ಒಂದು ಕೇಸನ್ನ ಹೋಗ್ಬಿಟ್ರೆ ನಮ್ಮರಿಯದೇ ಹೋಗ್ಬಿಡುತ್ತೆ. ಆ ಭಾವನೆ ನಮ್ಮಲ್ಲಿ. ಆ ರೀತಿ ಅದನ್ನು ಎದುರಿಸಿ ಬಂದು ನಿಂತ್ಕೊಂಡ್ರೆ ಸಮಾಜ ನೋಡ್ತಕ್ಕಂಥ ದೃಷ್ಟಿನೇ ಬೇರೆ, ಹೌದಲ್ವಾ? ಅವಳಿಗೆ ಯಾರು ಒತ್ತಾಸೆಯಾಗಿ ನಿಂತ್ಕೋಬೇಕು, ಅವಳ ಪೇರೆಂಟ್ಸ್ ಆಗಲಿ ಸಮಾಜ ಆಗಲಿ ಅದು ಯಾರೂ ನಿಂತ್ಕೊಳ್ಳೋದು ಅವಳು ಜೊತೆ ಆಗಿ. ಮತ್ತೆ ಎಗೇನ್ ಟಾರ್ಗೆಟ್ ಆಗೋದವಳು ಅವಳೇ ಬಂದ್ರೆ ಅವಳು ರೇಪ್ ಮಾಡಿದ್ರು. ಎಷ್ಟೋ ಜನ ನಾವು ಮಾನಸಿಕ ಅಸ್ವಸ್ಥ ಒಳಗಾಗಿದ್ರು ನಾವು ಹಿಂದೆ ನಾವು ವಿಚಾರಿಸ ಮಾಡ್ತೇನೆ. ನಾನು ಭಾಳ ಸಲ ಹತ್ತಿರದಿಂದ ನೋಡಿದ್ದೇನೆ. ನನ್ನ ಗೆಳತಿಯ ಒಬ್ಬ 3 ಜನ ಹೆಣ್ಮಕ್ಳು, ಅವಳು ಬ್ಯಾಂಕ್ ಮ್ಯಾನೇಜರ್ ಅವ್ರ ತಂದೆ, ಕೊನೆಯ ಮಗಳಿಗೆ ದಾವಣಗೆರೆ ನಡೆದಂಥ ಘಟನೆ, ಬಹಳ ದುಃಖದಾಯಕವಾದಂಥ ಘಟನೆ. ಅವಳು ಇಕ್ಕಿದಾಗ ಬರೋದನ್ನು ಬಿಟ್ಟು ಬಿಟ್ಲು ಕಾಲೇಜಿಗೆ. ಕೇಳಿದಾಗ ಅವ್ರಿಗೆ ಅವರು ಹೇಗೆ ಅಂತ ಹೇಳಿದ್ರೆ ಅವರು ಪೂರ್ತಿ ಟ್ರಾನ್ಸ್ಫರ್ ಅಂತ ತೊಗೊಂಡಿದ್ರು, ಆ ಊರಿಂದ ಟ್ರಾನ್ಸ್ಫರ್ ಅಂತ ತೊಗೊಂಡಿದ್ರು. ಆ ಹುಡುಗಿಯ ಮೇಲೆ ಆಗೋಯ್ತು, ಅವಳು ಲೈಫ್ ಫೇಸ್ ಮಾಡೋಗಿತ್ತು. ಸ್ಟಿಲ್ ಅವಳಿಗೆ ಬದುಕಿದ್ದಾಳೆ. ಯಾವ ರೀತಿ ಬದುಕಿದ್ದಾಳೆ ಅಂತಂದ್ರೆ ನೋಡಬೇಕು ನಾವು ಅಷ್ಟೇ. ಸತ್ತ ಹೇಳದಂತೆ ಅವಳು ಬದುಕಿ. ಆ ರೀತಿ ಆದಾಗ ಅವರ ತಂದೆ ತಾಯಿ ಮೇಲೆ ಬಿರ್ತಕ್ಕಂಥ ಪರಿಣಾಮ ಏನು, ಅವರ ಮನೆಯ ಇತರ ಸದಸ್ಯರ ಮೇಲೆ ಬಿರ್ತಕ್ಕಂಥ ಪರಿಣಾಮ ಏನು ಭಾವಿಸ್ಬೇಕು. ನಮ್ಮ ಮನೆಯಲ್ಲಿ ಆ ರೀತಿ ಆಗಿದ್ರೆ ತಿಳ್ಕೊಬೇಕಲ್ವ ನಾವು ಅದನ್ನ. ನನ್ಗೆ ಬಹಳ ಆಶ್ಚರ್ಯ ಆಗುತ್ತೆ, ಏನಿದು ಹೆಣ್ಣು ಅಂತಂದ್ರೆ ನಮ್ಮ ಅಮ್ಮ ತಾಯಿ ಹೆಣ್ಣಾಗಿದ್ದಾಳೆ, ಅಕ್ಕನ ನಾವು ಇಷ್ಟಪಡ್ತೀವಿ, ತಂಗಿಯನ್ನ ಇಷ್ಟಪಡ್ತೀವಿ, ನಾವು ಎಂತ ಸಂಬಂಧ ರೀ ನಮ್ದು. ಭಾರತದಲ್ಲಿ ಒಂದು ನೂಲನ್ನು ಕಟ್ಟಿಬಿಟ್ಟು ಭಾವ ಸಂಬಂಧ ಹೇಳ್ಕೊತೀವಿ. ರಾಖಿಯಿಂದ ಕಡೆ ನಾಲ್ಕು ಕರಿತಲ್ಲ, ನಮ್ಮನ್ನ ದಾವಣಗೆರೆ ಕಡೆ ಬನ್ನಿ ನಾಗರ ಪಂಚಮಿ ಒಂದು ನೂಲನ್ನು ಕಟ್ತಾರೆ ಅಣ್ಣ ತಮ್ಮಂದ್ರ ಸಂಬಂಧವನ್ನು ತೋರಿಸ್ಲಿಕ್ಕೆ. ಅಂದ್ರೆ ಕಟ್ಟ ಉದ್ದೇಶ ಏನದು? ನಾನು ನಿನ್ನನ್ನ ಸಂರಕ್ಷಣೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಹೌದಲ್ವಾ? ಯಾವತ್ತಾದ್ರೂ ರಾಖಿ ಕಟ್ಸ್ಕೊಂಡಿದ್ದೀರಾ ನೀವು ಹುಡುಗರು? ಕಟ್ಸ್ಕೊಂಡಿದ್ದೀರಿ. ನಮ್ಮ ಸಂಸ್ಕೃತಿಯಲ್ಲೇ ಇದೆ ಒಂದು ನೂಲು. ಬಣ್ಣ ರಾಖಿ ಕಟ್ಕೊಳ್ಳೋ ಆಗತ್ತೆ ಇಲ್ಲ ನಮಗದು. ಅದರ ಹಿಂದಿನ ಅರ್ಥ ಏನು? ನಾನು ಅವಳನ್ನ ರಕ್ಷಣೆ ಮಾಡ್ತೇನೆ ಅಂತ ಹೇಳ್ಬಿಟ್ಟು. ನೀವು ಕಾಲೇಜಿಗೆ ಬಂದಿದ್ರಲ್ಲ, ನೀವು ಎಷ್ಟು ಜನ ಅದೇ ತೊಂದರೆ ಆದ್ರೆ ನೀವು ಅವ್ರಿಗೆ ನಿಂತು ರಕ್ಷಣೆ ಮಾಡಿದ್ರೆ ಹೇಳಿ ನೋಡುವ. ಮಾಡಿದಿರ ರಕ್ಷಣೆನ? ನಿಂತು ಹೋರಾಟ ಮಾಡಿದ್ದೀರಾ? ಅಥವಾ ಅವಳಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿದ್ದೀರಾ ನೀವು ಯಾರಾದ್ರೂ? ಅಥವಾ ಮುಂದೆ ನಾನು ಅರ್ಥ ಮಾಡಬಲ್ಲ ಅಂತ ಸಂಕಲ್ಪವನ್ನ ಮಾಡಬಲ್ರ ನೀವು ಇವತ್ತು? ಮಾಡ್ತೀರಾ? ಇಲ್ಲ, ಮಾಡ್ತೀರಿ ಅಲ್ವಾ? ಬಹಳ ಗಂಭೀರವಾದಂಥ ಸಮಸ್ಯೆ. ಮನುಷ್ಯ ಬಹಳ ಆರೋಗ್ಯಪೂರ್ಣವಾಗಿ ನಾವೆಲ್ಲ ವಿದ್ಯಾಭ್ಯಾಸವನ್ನು ಕಲಿತು ಒಂದು ಕೆಲಸಕ್ಕೆ ಅಂತ ಒಂದು ಸ್ವತಂತ್ರಕ್ಕೆ, ಆರ್ಥಿಕ ಸ್ವತಂತ್ರಕ್ಕೆ ಅಂತ ಒಂದು ಕೆಲಸವನ್ನ ಹಿಡಿದು ಬಿಟ್ಟು ಸ್ವಚ್ಛವಾಗಿ ನಾವು ಏನು ಕಾಯಿಲೆ ಇದ್ದಂಗೆ ಜೀವನ ಮಾಡ್ತೀವಿ ಅಂತಂದ್ರೆ ಕೇವಲ 25 ವರ್ಷ ನಾವು ಬದುಕೋದು. ಓದ್ಕೊಂಡು ಕೆಲಸ ಹಿಡಿಯೋಕ್ಕೆ 30 ವರ್ಷ ಆಗ್ಬಿಟ್ಟಿರುತ್ತೆ, ಮದುವೆ ಆಗೋದಕ್ಕೆ 35 ವರ್ಷ ಆಗ್ಬಿಟ್ಟಿರುತ್ತೆ, ಅಥವಾ ಒಂದು 10 ವರ್ಷ ಹಂಗೆ ಹಿಂಗೂ ಸಂಸಾರ ಮಾಡೋದಕ್ಕೆ BP ಶುಗರು ಆ ಕಾಯಿಲೆ ಎಲ್ಲ ಬಂದಿರುತ್ತೆ. ಅದ್ರಲ್ಲಿ ನಮ್ಮ ಕಾನ್ಸಂಟ್ರೇಷನ್ ಇದೆಯಾ? ಈ ಒಂದು ಬಗ್ಗೆ ಯಾರ ಚಿಂತನೆ ಇಲ್ಲ. ಆರೋಗ್ಯಪೂರ್ಣವಾಗಿ ನಾನು ಹೇಳ್ತಾ ಇರೋದು, ಆರೋಗ್ಯಪೂರ್ಣವಾಗಿ ಬದುಕೋದು ಕೇವಲ ಮನುಷ್ಯ 20 ವರ್ಷ ಮಾತ್ರ, 20-25 ವರ್ಷ ಇಷ್ಟೇ.
ಇಷ್ಟರಲ್ಲೂ ಈ ಒಂದು ಚಿಂತನೆಗೆ ಒಳಪಡಲ್ಲ ನಾವು ಸಾಮಾಜಿಕ ಇವನ್ನ ಸರಿಪಡಿಸಲ್ಲ ಮತ್ತು ನಾವು ಹಾಗೆ ಹೋಗ್ತೀವಿ ಅಂತ ಹೇಳಿದ್ರೆ ಏನರ್ಥ? ಕಾನೂನನ್ನ ಹಿಡ್ಕೊಂಡು ನಾವೆಲ್ಲ ಸರಿಪಡಿಸ್ಕೋಬೋದಾಗಾರೆ. ಈಗ ಡೊಮೆಸ್ಟಿಕ್ ವೈಲೆನ್ಸ್ ಕಾಯ್ದೆ ಬಂದಿದೆಯಪ್ಪ, ಈಗ ನಾಳೆ ನೆಕ್ಸ್ಟ್ ಇಯರ್ ಬರುತ್ತಪ್ಪ. ಸೆಕ್ಷುವಲ್ ಹರಾಸ್ಮೆಂಟ್ಗೆ ಪ್ರೊಡಕ್ಷನ್ ವುಮೆನ್ ಮಾಡ್ಲಿಕ್ಕೆ ಕಾಯ್ದೆ ಬರುತ್ತೆ. ಅದರಿಂದ ನಮ್ಮ ಪರಿಹಾರ ಸಿಕ್ಬಿಡುತ್ತೆ. ಹಾಗಾದ್ರೆ ಸಿಗುತ್ತೆ ಹೇಳಿ? ಪ್ರಾಪರ್ಟಿ ಆಗ್ತದೆ, ಹೆಣ್ಮಕ್ಳಿಗೂ ಸಮಾನ ಹಕ್ಕು ಅಂತ ಇದೆ. ಹೇಳಿಕ್ಕಾಗುತ್ತಾ? ಮದುವೆ ಬಂದ್ಮೇಲೆ ನಾವು ಹೇಳಿದ್ರೆ ನೆಕ್ಸ್ಟ್ ಗೌರಿ ರೂಪ ನಮಗೆ ಆಮಂತ್ರಣನೇ ಇಲ್ಲ. ಅಲ್ಲೇ ಇನ್ನೊಂದು ಹೇಳುತ್ತೆ, ಮನೇಲಿ ಸಹಜವಾಗಿ ಹೇಳ್ತಾರೆ, ಯಾಕಮ್ಮ ಅತ್ತೆ ಸರ್ ಹಬ್ಬ ಕರೆದ್ರೆ ಅಂತಂದ್ರೆ ಯಾಕೆಲ್ಲ ಕರಿತೀವಿ ಮತ್ತೆ ನಮ್ಮ ಅಪ್ಪನ ಇದ್ರಲ್ಲಿ ಆಸ್ತಿ ಪಾಲ್ಕಾಳಕ್ ಬಂದಾಳಂತಂದ್ರೆ ಏನೇಳಿ ಅಲ್ಲ, ಅದು ಬಂದಿರ್ತಕ್ಕಂಥದ್ದು ಪ್ರಶ್ನೆ ಬೇರೆ, ಅದು ಜಾಸ್ತಿ ಇದ್ರೆ ಪ್ರಶ್ನೆ ಪ್ರಶ್ನೆ ನಾವು ನೋಡ್ತಾ ಇದ್ದೀವಿ. ಇತ್ತೀಚೆಗೆ ಹೇಳಿದಂಗೆ ಅದು ಒಂದು ಕಾರಣನೂ ಇದೆ. ಅದು ಬಂದಿದ್ದ ಉದ್ದೇಶವೇ ಬೇರೆ. ಅದು ಯಾಕೆಂದ್ರೆ ಇಷ್ಟೊಂದು ದೌರ್ಜನ್ಯ ಆಗ್ತಾ ಇದೆ, ಅವಳಿಗೆ ವರದಕ್ಷಿಣೆ ಕಿರುಗಳು ತಡಿತಾ ಇದ್ದಾಳೆ, ಒಳಗಾಗ್ತಾ ಇದ್ದಾಳೆ. ಅಟ್ಲೀಸ್ಟ್ ಈ ರೀತಿ ಅವಳಿಗೆ ಆರ್ಥಿಕ ಸ್ವಾವಲಂಬನೆಯನ್ನು ನೀಡಿದ್ರೆ ಆ ಸಮಸ್ಯೆ ಪರಿಹಾರ ಹೋಗಬಹುದು ಅನ್ನೋ ಒಂದು ಹಿಂದಿನ ಆಲೋಚನೆ ಅದರಲ್ಲಿ. ಹಾಗಂತಂದು ಹೇಳ್ಬಿಟ್ಟು ವಯಸ್ಸಾದ ಹೋಗಿ ನನ್ನ ತಾಯಿ ನಾನು ಕಳಿಸಿದ್ರೆ ಅದು ಈಗ ನ್ಯಾಯ ಸಮಂಜಸವ ಅಲ್ಲ ಅಲ್ವಾ? ಇದಿಷ್ಟು ಒಂದು ಪೀಠಿಕೆ ಬಹಳ ಜಾಸ್ತಿ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ ನಾನಿಲ್ಲಿ. ಇಷ್ಟು ಪೀಠಿಕೆ ಮಹಿಳೆಯರಿಗೆ ಮತ್ತೆ ನಮ್ಮ ಸಮಾಜದಲ್ಲಿ. ಇವತ್ತಿನ ವಿಷಯ ಲೈಂಗಿಕ ಕಿರುಕುಳ. ನೋಡಿ, ಇದು ದಿನನಿತ್ಯ ನಡೀತಾನೆ ಇರುತ್ತೆ, ಯಾರಿಗೂ ಕಾಣದೇ ಇರ್ತಕ್ಕಂಥದ್ದು. ಗುರ್ತಿವ ನಾವು ಯಾರು ಗುರ್ಸಿದ್ವಿ ಇದುವರೆಗೂ ಬೇರೆ ಮೇಲೆ ಆಗ್ತಕ್ಕಂಥದ್ದು, ಅವರಾಗಿ ಬಂದು ಇಳ್ಕೊಂಡಾಗ ನಮಗದು ಗೊತ್ತಾಗುತ್ತೆ. ಈ ಲೈಂಗಿಕ ಕಿರುಕುಳ ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದನ್ನ ಸುಪ್ರೀಂ ಕೋರ್ಟು ವಿಶಾಖ ಅಂಡ್ ಅದರ್ಸ್ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ ಕೇಸಲ್ಲಿ ಬಹಳ ಅದ್ಭುತವಾಗಿ ಹೇಳಿದೆ. ನಮಗೆ ಎಷ್ಟು ಫಂಡಮೆಂಟಲ್ ರೈಟ್ಸ್ ಇದೆ ಹೆಣ್ಮಕ್ಳು ಗೊತ್ತಿದೆಯಾ? ಎಷ್ಟು? 6. ಅಬ್ಬಾ, 65 ವರ್ಷ ಆಗಿತ್ತು ಸಂವಿಧಾನ ಬರ್ಕೊಂಡು ಇನ್ನು ಮೆತ್ತಗೆ ಹೇಳ್ತಿರಲ್ಲ 6 ಅಂತಂದು ಹೇಳಿ. 6 ಮೂಲಭೂತ ಹಕ್ಕಿದೆ. ಅದರಲ್ಲಿ ಇನ್ನೂ ಒಂದು ಮೂಲಭೂತ ಹಕ್ಕು ಅಂತ ಏನಂತ ಹೇಳ್ತೀವಿ ಸುಪ್ರೀಂ ಕೋರ್ಟ್ ಅಂದ್ರೆ, ನಾನು ವರ್ಡಿಗೆ ಓದ್ತೇನೆ ಕೇಳಿ. ತನ್ನ ಉದ್ಯೋಗದ ಸ್ಥಳದಲ್ಲಿ, ದಯಮಾಡಿ ನೀನು 5 ನಿಮಿಷ ಮುಗಿಸ್ಬಿಡ್ತೀನಿ ಬೋರ್ ಆಗಿದ್ರೆ. ತನ್ನ ಉದ್ಯೋಗದ ಸ್ಥಳದಲ್ಲಿ ಪುರುಷ ಸಹೋದ್ಯೋಗಿಗಳಿಂದ ಯಾವುದೇ ರೀತಿಯ ಕಿರುಕುಳಕ್ಕೆ ಒಳಗಾಗದೆ ಗೌರವಯುತ ಪರಿಸರದಲ್ಲಿ, ನೋಡಿ ಎಂತ ಒಂದು ಪದವನ್ನು ಉಪಯೋಗಿಸಿದೆ ಸುಪ್ರೀಂ ಕೋರ್ಟ್, ಗೌರವಯುತ ಪರಿಸರ. ತಾನು ಕೆಲಸ ಮಾಡಬೇಕೆನ್ನುವುದು ಪ್ರತಿಯೊಬ್ಬ ದುಡಿಯುವ ಮಹಿಳೆಯ ಮೂಲಭೂತ ಹಕ್ಕು. ವಿಶಾಖ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ. ಆ ರೀತಿ ಹೇಳಿದ್ರು ಸಹಿತ ದಿನನಿತ್ಯ ಎಲ್ಲ ಆ ಥರದಿದ್ರೆ ನಾನು ನೋಡ್ತಾ ಇದ್ದೆ. ಆ ಮೈಸೂರಿನ ಕೇಸ್, ಸವಿತಾ ಕೇಸನ್ನು ನೋಡಿದ್ದೀನಿ. ಅವಳ ಡೀನಿದಾಗಿರ್ತಕ್ಕಂಥ ಕಿರುಕುಳವನ್ನು, ಒಂದೇ 2 ಕಿರುಕುಳಗಳು. ಏನಾಗಂದ್ರೆ ಕಿರುಕುಳ ಅಂತ ಅನ್ಸ್ಕೊಳುತ್ತೆ. ಹಾಗಾದ್ರೆ ಇದು ಹೇಳಕ್ ಬಹಳ ಮುಜುರುವಂತ ಒಂದು ಸಬ್ಜೆಕ್ಟ್, ಆದ್ರೂ ನಾನು ಹೇಳಲಿಕ್ಕೆ ಅನಿವಾರ್ಯತೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಿರುಕುಳ ಅಂತಂದ್ರೆ ಏನಂತ ಅನ್ಬೋದು ಅಂತ ಹೇಳಲಿಕ್ಕೆ ಹೀಗಾಗಿ ನಾವು ಅನಾವಶ್ಯಕ ದೈಹಿಕ ಸ್ಪರ್ಶ. ಸುಮ್ಮನೆ ಫೈಲ್ ಕೊಟ್ರೆ ನಡೀತೈತೆ, ಹಂಗಿಲ್ಲ ಹಂಗೆ ಮುಟ್ಟೆ ಕೊಡೋದು. ಹಿಂದಿನ ಆ ಮಟ್ಟ, ಆ ಮನಸ್ಥಿತಿ ಮಟ್ಟ ಇದೆಯಲ್ಲ, ನಮ್ಮ ಕನ್ನಡ ಫಿಲ್ಮಲ್ಲಿ ಭಾಳ ಚೆನ್ನಾಗಿ ತೋರಿಸ್ರಿ. ಸೆಕ್ಷುವಲ್ ಹರಾಸ್ಮೆಂಟ್ನ ವಜ್ರ ಮೇಲೆ ಅದ್ರಲ್ಲಿ ನಿಲ್ಲಿಸ್ಬೋದು, ಸಾಮ್ರಾಜ್ಯದ ಕಲಾಸ ಅಲ್ವಾ? ವಜ್ರಮೀನ ಬ್ರ್ಯಾಂಡ್ ಅಲ್ಲ, ಒಳ್ಳೆ ಕಲಾವಿದ, ಅದರಲ್ಲಿ ಏನಿಲ್ಲ, ಅದು ಅಭಿನಯ ಅಷ್ಟೇ. ಎಷ್ಟು ಚೆನ್ನಾಗಿ ತೋರಿಸಿದ್ದು ತನಕ ನಮಗೆ ಇಲ್ಲದಂತ ಬಂದ್ರೆ ವಜ್ರಮೀನ ಎಷ್ಟು ಫಿಲ್ಮಲ್ಲಿ ತೋರಿಸಿಲ್ಲ. ಅದಲ್ಲ, ಸುಮ್ಮನೆ ಕೊಟ್ಟರೆ ಆಗುತ್ತೆ ಒಂದು ವಸ್ತುನ, ಕೊಡಲ್ಲ ಅಲ್ಲ, ಕೊಟ್ಟರೆ ಈಗ ಗಂಟು ಹೋಗ್ಬಿಡ್ತದೆ ನೋಡೋರು, ಮುಟ್ಟಿ ಕೊಡೋದು. ಅಲ್ಲಿ ಅವರ ಮನಸ್ಸನ್ನು ನಾವು ನೋಡ್ಬೋದಲ್ಲ, ಎಂತ ಕೊಳಕು ಮನಸ್ಸು ಅಂತಕ್ಕಂಥದ್ದು ಹಿನ್ನೆಲೆಯನ್ನು ನೋಡಿದಾಗ ಇಷ್ಟು ಅವರ, ಯಾಕೆಂತಂದ್ರೆ ಅದು ಮನಸ್ಸಿದ್ರೆ ಮಾತ್ರ ಬರೋದು, ಅದರ ಬರೋದಿಲ್ಲ ಅದು ಅಲ್ವಾ? ಎಲ್ರೂ ಅಂತಲ್ಲ, ಯಾರು ರೀತಿ ಮಾಡ್ತಾರಲ್ಲ ಇದನ್ನ, ಆ ಭಾವನೆಯಿಂದ ಬಂದು ಹೇಳ್ತಕ್ಕಂಥ ವಿಷಯ. ಲೈಂಗಿಕ ವರವಿಗಾಗಿ ಒತ್ತಾಯ ಅಥವಾ ಬೇಡಿಕೆ ಇಡೋದು. ಕೆಲಸ ಮಾಡ್ತಿರ್ತೀನಪ್ಪ ನಾನು, ನನಗೆ ರಜೆ ಬೇಕಾಗಿರುತ್ತೆ, ನೀವು ಆ ರೀತಿ ಮಾಡಿದ್ರೆ ನಾನು ನಿಮಗೆ ಆ ಕೆಲಸ ಮಾಡ್ಕೊಡ್ತೀನಿ, ರಜಾ ಸ್ಯಾಂಕ್ಷನ್ ಮಾಡ್ಕೊಡ್ತೀನಿ. ಎಷ್ಟೊಂದು ಜನಕ್ಕಿದ್ದಾರೆ. ನಿಜವಾಗ್ಲೂ ಇದು ನಿಜವಾಗ್ಲೂ ಕೇಳಿದ್ರೆ ನಮಗೊಂದು ಬೆಂಗಳೂರಿನ ಸಮೀಕ್ಷೆಯನ್ನು ಕೇಳಿದ್ರೆ ನಮಗೆ ಭಾಳ ಬೇಜಾರಾಗುತ್ತೆ. ಅದಕ್ಕೆ ಹೊಂದ್ಕೊಂಡ್ಬಿಡಿದ್ರು ನಮ್ಮ ಹೆಣ್ಮಕ್ಳು. ಯಾವ ಥರದ ಹೊಂದಾಣಿಕೆ? ಅನಿವಾರ್ಯತೆಯ ಹೊಂದಾಣಿಕೆ, ತನ್ನ ಜೀವನವನ್ನು ಸಾಗಿಸಲಿಕ್ಕೆ ಹೊಂದಾಣಿಕೆ. ನಿಜವಾಗ್ಲೂ ಆ ಸಮೀಕ್ಷೆಯನ್ನು ನೀವು ಒಂದು ಸರಿ ನಾವು ಪ್ರಜಾವಾಣಿಯಲ್ಲಿ ಬಂದಿತ್ತು, ಆ ಸಮೀಕ್ಷೆಯನ್ನು ನೋಡಿದಾಗ ಭಾಳ ಬೇಜಾರಾಯಿತು. ಇದೇನು ಹೆಣ್ಮಕ್ಳು ಎಲ್ಲ ಈ ಥರ ಆಗಿದ್ದಾರೆ. ಒಂದು ಕಡೆ ನಾವೇ ರೀತಿಯ ಸಮಾಧಾನ ಇಟ್ಕೊಂಡು ಕಿರುಕುಳ ಆಗ್ತದೆ ಅಂದರೆ ನಾವು ಒಂದು ಕಡೆ ಮಾತಾಡ್ಕೊಂಡು ಅದಕ್ಕೆ ನಾವು ಪರಿಹಾರ ಕಂಡು ಹಿಡ್ಕೊಳ್ಳೋಕ್ಕೆ ಕಾನೂನುಗಳು ತಿಳ್ಕೊಂಡ್ರೆ, ಇನ್ನೊಂದು ಕಡೆ ವಾಲಂಟ್ರಿಯಾಗಿ
ಅದು ಎಂತೆಂಥ ಆಸೆಗೆ. ತನ್ನ ಮನೆಗೆ ಫ್ರಿಡ್ಜ್ ಬೇಕಾಗಿರುತ್ತೆ, ವಾಷಿಂಗ್ ಮಿಷಿನ್ ಬೇಕಾಗಿರುತ್ತೆ. ಈ ಸಂದರ್ಭಗಳನ್ನು ಕೇಳಿದಾಗ ಎಷ್ಟು ಒಂಥರ ನೋವಾಯಿತು ಅಂತಂದು ಹೇಳಿದ್ರೆ, ಈ ಥರದ ಬದುಕು ಬೇಕಾ ಅಂತಕ್ಕಂಥದ್ದು. 18 ದಶಲಕ್ಷ ಮಹಿಳೆಯರು ನಮ್ಮ ಭಾರತದಲ್ಲಿ ಲೈಂಗಿಕ ಕಾರ್ಯಕರ್ತರಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಅದರಲ್ಲಿ 30% ಅಂಡರ್ 18. ನೀವು ನೋಡ್ಬೇಕು, ಇತ್ತೀಚಿನ ಒಂದು ನೋಡ್ಬೇಕು, ನೀವು ನಾರ್ತಲ್ಲಿ ಎಷ್ಟೊಂದು ಜನ ಅದು ಹೆಣ್ಮಕ್ಳನ್ನ ಮಾರಾಟ ಮಾಡ್ತಿರ್ತಾರೆ ನೋಡ್ತಿದ್ರಲ್ಲ, ಅವರೆಲ್ಲ ಎಲ್ಲಿ ಹೋಗ್ತಾರೆ ಕೊನೆಗೆ? ಅಲ್ಲಿಗೆ ಹೋಗ್ತಾರೆ. 22 ದಿನಗಳ ಹಿಂದೆ ಒಂದು ವಿಜಯ ಕರ್ನಾಟಕದ ಒಂದು ಆರ್ಟಿಕಲ್ ಬಂದಿತ್ತು. ನೀವು ಅದನ್ನು ಓದಿದ್ರೆ ಅದರ ಗಂಭೀರತೆ, ಅದರ ಪರಿಣಾಮ ಇರ್ತಕ್ಕಂಥದ್ದು ಅರ್ಥ ಆಗ್ತದೆ. 10 ವರ್ಷದ ಮಗುವಿನ ಒಂದು ಮನಸ್ಸಿನ ಭಾವನೆಯನ್ನ ಆಂಧ್ರ ಪ್ರದೇಶದ ಒಬ್ಬ ಲೇಖಕ್ಕೆ ಬರೆದಿಲ್ಲ. ಹೇಳಕ್ ಆಗದೇ ಇಲ್ಲ, ಹೇಳಿಕ್ಕೆ ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಅಷ್ಟರ ಮಟ್ಟಿಗೆ ಕಣ್ಣಿಗೆ ಕಾಣಿಸ್ತಾ ಇರ್ತಕ್ಕಂಥ ಒಂದು ಕಿರುಕುಳ, ಲೈಂಗಿಕ ಕಿರುಕುಳ. ಲೈಂಗಿಕ ಛಾಯೆಯ ಟೀಕೆಗಳು, ಅಶ್ಲೀಲ ವಿಷಯಗಳನ್ನು ರಚನೆಗಳನ್ನು ತೋರಿಸುವುದು, ಬೇರೆ ಯಾವುದೇ ವಿಧದ ಸ್ವಾಗತಾರ್ಹವಾದ ಬಾಯಿ ಮಾತಿನ ಅಥವಾ ಬಾಯಿ ಮಾತಿನಾದ ಸ್ವರೂಪದ ನಡತೆಗಳನ್ನು, ಇವೆಲ್ಲವನ್ನು ಲೈಂಗಿಕ ಕಿರುಕುಳ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಭಾವನೆಯನ್ನ ಮಾಡುದು. ಸಹಜವಾಗಿ ಬರ್ತದೆ, ಇದ್ದೇ ಲೈಂಗಿಕ ಕಿರುಕುಳ ಅಂತ ಹೇಳ್ಬೇಕಾಗಿಲ್ಲ, ಗೊತ್ತಾಗ್ಬಿಡ್ತದೆ. ಆ ಥರ ಸನ್ನೆ ಕೂಡ ಅವೆಲ್ಲ ನೋಡಿದಾಗ ನಮ್ಗೆ ಸಹಜವಾಗಿ ಗೊತ್ತಾಗ್ಬಿಡ್ತದೆ. ಮೀಡಿಯಾದಲ್ಲಿ ಭಾಳ ಚೆನ್ನಾಗಿದೆ. ನಾನು ಮತ್ತೆ ತಿರುಗಿ ಹೇಳ್ಬೇಕು ಅಂತಂದ್ರೆ ಫಿಲ್ಮಲ್ಲಿ ನಾವು ಭಾಳ ಸಾರಿ ನೋಡಿದ್ದೀವಿ, ವಿಧಾನವನ್ನು ಅದೇ ಅದಕ್ಕೆ ಪ್ರತಿಬಿಂಬಿಸ್ಬಿಟ್ಟಿರ್ತಾರೆ. ಸುಪ್ರೀಂ ಕೋರ್ಟ್ ಹೇಳಿದೆ, ಎಲ್ಲಿ 10 ಜನ ಕೆಲಸ ಮಾಡ್ತಾರ ಅಲ್ಲಿ ಈ ಒಂದು ರೂಪರೇಷೆಗಳನ್ನ ಅವಳಿಗೆ ರಕ್ಷಣೆಗೆ ಕೊಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಹಾಕ್ಬೇಕು ಅಂತ ಹೇಳ್ಬಿಟ್ಟು, ಎಷ್ಟು ಸಂಘ ಸಂಸ್ಥೆಗಳದ್ದಾಗಿರ್ಬೋದು ಅಥವಾ ಇದು ನಮ್ಮ ಆಫೀಸಲ್ಲಿ ಆಗಿರ್ಬೋದು, ಆ ಥರದ ಇದನ್ನ ನೋಡಿದಿರಿ ನೀವು? ಎಲ್ಲರೂ ನೋಡಿದ್ದೀರಾ ನೀವು? ಸುಪ್ರೀಂ ಕೋರ್ಟ್ ನಿರ್ದೇಶನ ಇದೆ, ಇದು ಮಹಿಳೆಯರು ಕೆಲಸ ಮಾಡ್ತಾ ಇದ್ರೆ ಅವರ ರಕ್ಷಣೆಗೆ ಗೊತ್ತಾಗಬೇಕಲ್ವಾ? ಇದು ಈ ರೀತಿ ಆಗ್ತಕ್ಕಂಥದ್ದು ಅದು ಲೈಂಗಿಕ ಕಿರುಕುಳ ಅಂತಕ್ಕಂಥ ಗೊತ್ತಾಗಬೇಕಲ್ವಾ? ಅದಕ್ಕೆ ತಡೆಗೆ ಏನು ಮಾಡಬೇಕು, ಅದಕ್ಕೆ ಕ್ರಮಗಳನ್ನು ಜರುಗಿಸಬೇಕು ಅಂತ ಅಂದ್ಕೊಂಡು ಸುಪ್ರೀಂ ಕೋರ್ಟ್ ನಿರ್ದಿಷ್ಟ ಮಾಡಿದೆ. ನಮ್ಮ ರಾಜ್ಯ ಸರ್ಕಾರಗಳು ನಿದ್ದೆ ಮಾಡ್ತಾ ಇದ್ದಾರೆ. ಯಾರನ್ನ ದೂಷಿಸಬೇಕು? ಯಾರನ್ನು ದೂಷಿಸುವಾಗಿಲ್ಲ. ಅನೇಕ ಸವಲತ್ತುಗಳಿದ್ದಾವೆ. ನಾನು ಪುನಃ ಮತ್ತೆ ಹೇಳಲಿಕ್ಕೆ ಏನು ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಯಾವ ಕಾನೂನಿನಿಂದ ನಾವು ನಮ್ಮ ಸಮಸ್ಯೆಗಳನ್ನು ಬರಕಕ್ಕೆ ಸಾಧ್ಯನೇ ಇಲ್ಲ. ಅದು ಹಿಂದೆ ನಮ್ಮ ಅಪ್ಪ ಅಮ್ಮಗೆ ಅಜ್ಜಿಗೆ ಇಲ್ಲದಿರ್ತಕ್ಕಂಥ ಕಾನೂನುಗಳು ನಮಗೆ ಬಂದಿದ್ದಾವೆ ಅಂತಂದ್ರೆ ನಮ್ಮ ಮನೋಸ್ಥಿತಿ ಎಷ್ಟರ ಮಟ್ಟಿಗೆ ಅಂತ ನಾವು ಪ್ರಶ್ನೆ ಮಾಡ್ಕೋಬೇಕು ಅಲ್ವಾ? ಎಲ್ಲಿದೆ ನಮಗೆ ಮಾನವೀಯ ಮೌಲ್ಯಗಳು? ಇದೆಯಾ ಮಾನವೀಯ ಮೌಲ್ಯಗಳು ನಮಗೆ? ಎಲ್ಲಿದೆ ಆದರ್ಶಗಳು? ಸಾಮಾಜಿಕ ಬದ್ಧತೆ ಇಲ್ಲೇ ಇಲ್ಲ ಬಿಡಿ. ಸಾಮಾಜಿಕ ಬದ್ಧತೆ ಇದ್ರೆ ಇಷ್ಟು ತರದ ಒಂದು ಕೀಳುಮಟ್ಟದ ಕೆಲಸವನ್ನು ನಾವು ಯಾರು ಮಾಡೋದು? ನಾನು ಚಪ್ಪಡಿ ಹೊರತೀನಿ ಅಂತಂದ್ರೆ ನನಗೆ ಸಾಮಾಜಿಕ ಬದ್ಧತೆ ಬೇಕದು. ಅದು ಯಾರಿಗೂ ಇಲ್ಲ. ತಾನು ನೋಡ್ಕೊಳ್ಳೋದು ನಾವು ನೋಡ್ತೇವೆ. ಇತ್ತೀಚೆಗೆಲ್ಲ ಮಾಧ್ಯಮದಲ್ಲಿ ಆಗ್ತಕ್ಕಂಥ ನಾಯಕರುಗಳು ಅವರೆಲ್ಲ ನೋಡಿದಾಗ 36,000 ಕೋಟಿ 56,000 ಕೋಟಿ ಎಂಟ್ರಿ ಮಾಡ್ತಾರೆ, ಸತ್ತ ಕೆಳಮೇಲೆ ಹಾಕಡೆ ಹೋಗ್ತಾರೆ ಅಷ್ಟೊಂದು ದುಡ್ಡನ್ನ. ಯಾವ ರೂಪದಲ್ಲಿ ಪಡ್ಕೊಂಡಿರ್ತಾರೆ ಹಾಗಾದ್ರೆ ಅದನ್ನ? ಇದಕ್ಕೆ ಬಂದು ನಿಂತು ಬಿಟ್ಟಿದ್ವಿ ನಾವು. ಇಷ್ಟೇ ನಮ್ಮ ಲೈಫ್ ಅಂತಂದ್ರೆ ಇಷ್ಟೇ. ನಮ್ದು ಮನುಷ್ಯ ಜನ್ಮ ಭಾಳ ಸಾರ್ಥಕ ಪಡ್ಕೊಂಡು ಭಾಳ ಅದೆಷ್ಟೋ ವರ್ಷದ ನಂತರ ಸಿಕ್ಕಿರ್ತೈತೆ ಹೇಳ್ತಾರೆ ನಮ್ಮ ಪುರಾಣದಲ್ಲಿ. ಇದರಲ್ಲಿ ಮುಂದೆ ಏನಾಗ್ತೀವಿ ಅದರ ಇದು ಗೊತ್ತಿಲ್ಲ. ಆಧ್ಯಾತ್ಮ ಅದನ್ನೇ ಹೇಳೋದು. ನಮ್ಮ ಸಿಸ್ಟಮ್ ತುಂಬಾ ಚೆನ್ನಾಗಿದೆ. ನಮ್ಮ ಪುರಾಣವನ್ನು ನೋಡಿದಾಗ ನಮ್ಮ ಮನುಷ್ಯನ ನಾವು ಏನಿದ್ದೀವಿ, ನಮ್ಮ ಬೇರೆ ಬೇರೆ ದೇಶಗಳಿಂದ ಬಿಟ್ಟಾಗಿ ನಮ್ಮ ಭಾರತ ದೇಶವನ್ನು ನಾನು ಹೇಳ್ತಾ ಇದ್ದೀನಿ. ನಮ್ಮ ಸಂವಿಧಾನ ಸಿಸ್ಟಮ್ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ನಾವುಗಳು ಯಾರು ಸರಿ ಇಲ್ಲ. ಅದು ಆಗದೆ ಇರೋದಕ್ಕೆ ಏನಾಗಿದೆ, ಇಷ್ಟೆಲ್ಲ ಸಮಸ್ಯೆಗಳು ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಇದು ಬದಲಾವಣೆ ಆಗಬೇಕು ಅಂತಂದ್ರೆ ನಮ್ಮಲ್ಲಿ ನಾವು ಬದಲಾವಣೆ ಮಾಡ್ಕೋಬೇಕು. ಅದಕ್ಕೆ ಏನೋ ಡಾಕ್ಟರ್ ಸಿದ್ದಯ್ಯ ಪುರಾಣ ಕೇಳಿದ್ದು, ಏನಾದರೂ ಆಗು ನೀನು ಮೊದಲು ನೀ ಬಯಸಿದಂತೆ ಆಗು, ಮೊದಲು ನೀನು ಬ್ರಾಹ್ಮಣ ಮಾನವ, ಓದಿ ಬ್ರಾಹ್ಮಣನಾಗು. ಎಷ್ಟು ಅದ್ಭುತವಾದ ಪದ್ಯ ಅದು. ನಿಜವಾಗಲೂ ನಾವು ಇದೊಂದು ನಾವು ಇಟ್ಕೊಂಡ್ಬಿಟ್ರೆ ನಮ್ಮ ಜೀವನದಲ್ಲಿ ನಾವು ಸಾಧನೆ ಮಾಡ್ತಕ್ಕಂಥದ್ದು ಬರ್ತಕ್ಕಂಥ ಬೇರೆ ಸಾಧನೆ ಮಾಡ್ಲಿಕ್ಕೆಲ್ಲ ಬೇಕಾಷ್ಟು ಜನ ಇದ್ದಾರೆ. ಅವ್ರು ಪಡ್ಕೊಂಡ್ಬಂದಿದ್ದು ಸಾಧನೆ ಮಾಡ್ಲಿಕ್ಕೆ ಇದ್ದದಲ್ಲಿ ನಾವು ಜಸ್ಟ್ ಬರೋ ಜೀವನ ಮಾಡ್ಕೊಂಡು ಹೋಗೋರು ಅಷ್ಟೇ. ಅದು ಯಾರಿಗೂ ಇಲ್ಲೇ ಇಲ್ಲ. ಆ ಭಾವನೆ ಬರಬೇಕು ನಮಗೆ. ಏನಾದರೂ ಆಗು ನೀನು ಮೊದಲು ಮಾನವನಾಗು, ನೀ ಬಯಸಿದಂತಾಗು ಮೊದಲು ನೀನು ಮಾನವ. ಎಲ್ಲಿವರೆಗೂ ಈ ಬದಲಾವಣೆ ಬರೋದಿಲ್ವ ನಮ್ಮಲ್ಲಿ, ಅಲ್ಲೇವರೆಗೂ ಸಹಿತ ಈ ಸಮಸ್ಯೆಗಳು ನಿರಂತರ